ನಾನು ಮಂಡ್ಯದಲ್ಲಿ ಶ್ರೀರಾಮ್ ನಗರದಲ್ಲಿ ವಾಕಕ್ಕೆ ಬಂದಿದ್ದೀನಿ. ಈ ಬಟರ್ ಫ್ರೂಟ್ ಮರ ಎಷ್ಟು ಚೆನ್ನಾಗಿದೆ ನೋಡಿ. ನನಗೆ ಬಟರ್ ಫ್ರೂಟ್ ಅಂದರೆ ಭಾಳ ಇಷ್ಟ. ನಾನು ಪ್ರೆಗ್ನೆಂಟ್ ಆಗಿದ್ದಾಗ ನಮ್ಮ ಅತ್ತೆ ಫ್ರೆಂಡು ಮಂಗಳೂರವರು, ಅವರೊಂದು ಬಟರ್ ಫ್ರೂಟ್ ಕಳಿಸಿದ್ರು. ಆಗ ನಮ್ಮ ಅತ್ತೆ ತಂದುಕೊಟ್ರು ತಿನ್ನು ಅಂತ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲವಲ್ಲ, ಅಮ್ಮ ಬೇಡಮ್ಮ ನನಗೆ ಇಷ್ಟ ಆಗಲ್ಲ ಅಂತಂದೆ. ಆಮೇಲೆ ನಮ್ಮ ಅಜ್ಜಿ 2006 ಏರ್ ಕಾರ್ಡ್ ಕರ್ಕೊಂಡೋದಾಗ 5 ರೂಪೀಸು ಒಂದು ಹಣ್ಣು ಕಟ್ ಮಾಡಿ ಹಾಫ್ಗೆ 5 ರೂಪೀಸ್ ಸಕ್ಕರೆ ಹಾಕಿ ಕೊಡ್ತಾಯಿದ್ರು. ಆವಾಗ ನಮ್ಮ ಅಜ್ಜಿ ಟೇಸ್ಟ್ ಮಾಡು ಅಂದರು. ಅಯ್ಯೋ ಅಜ್ಜಿ ಬೇಡ ಬೇಡ ಅಂತಂದೆ. ಇಲ್ಲ ಪರವಾಗಿಲ್ಲ ಟೇಸ್ಟ್ ಮಾಡು ಚೆನ್ನಾಗಿರುತ್ತೆ ಅಂತ ನಮ್ಮ ಅಜ್ಜಿ ಕೊಟ್ಟರು. ಆವಾಗ ತಿಂದಾಗ ತುಂಬ ಖುಷಿ ಆಗೋಯಿತು. ಆವಾಗಲಿಂದ ನಾನು ಬಟರ್ ಫ್ರೂಟ್ ತಿನ್ನೋಕ್ಕೆ ಶುರು ಮಾಡಿದೆ. ಆಮೇಲೆ ನಮ್ಮ ಮನೇಲೇ ಪಕ್ಕಾ ತುಂಬ ಚೆನ್ನಾಗಿತ್ತು. ಅವ್ರು ಮಂಗಳೂರಿಯನ್ ಸಾಕಿದ್ರು. ಅವ್ರೇನು ತಿಂತಾ ಇರಲಿಲ್ಲ, ನಾವೇ ಹೋಗಿ ಒಂದು ಬ್ಯಾಸ್ಕೆಟ್ ತೊಗೊಂಡೋಟಿದ್ರೆ 100 ಕಿತ್ಕೊಂಡು ಬರ್ತಾಯಿದ್ವಿ. ಹಾಗಾಗಿ ಅದರ ನೆನಪು ಬಂದಲ್ಲ, ಅದಕ್ಕೆ ನೋಡೋಣ. ಒಂದಷ್ಟು ಬಟರ್ ಫ್ರೂಟ್ ಬಿಟ್ಟಿದೆ ನೋಡಿ, ತುಂಬ ಬಿಟ್ಟಿದೆ. ಆದರೆ ಏನೋ ರೋಗ ಬಂದಂಗೆ ಆಗಿಬಿಟ್ಟಿದೆ ಈ ಹಣ್ಣುಗಳಿಗೆಲ್ಲ. ನೋಡಲಿಕ್ಕೆ ಕೆಲವು ತುಂಬ ಚೆನ್ನಾಗಿ ಕಾಣ್ತಾ ಇದೆ, ತುಂಬ ಬಿಟ್ಟಿದೆ. ಕೆಲವು ಮಾತ್ರ ಅದೇನು ಬಿಸಿಲಿಗೆ ಹಂಗಾಗಿದೆಯೋ ಏನೋ ಗೊತ್ತಿಲ್ಲ ನೋಡಿ, ಒಂಥರ ಆಗಿಬಿಟ್ಟಿದೆ. ನೋಡಬೇಕು, ಹಣ್ಣಾದ್ಮೇಲೆ ಓಪನ್ ಮಾಡಿ ನೋಡ್ಬೇಕು ಹೇಗಿರುತ್ತೆ ಅಂತ. ಅವ್ರ ಮನೆಯವ್ರು ಬರಲಿ ಆಚೆ, ಬೇಕಾದ್ರೆ ಕೇಳಿಕೊಂಡು ಒಂದು 4-5 ಹಣ್ಣು ಕಿತ್ಕೊಂಡು ಹೋಗ್ತೀನಿ. ಯಾಕೆಂತಂದರೆ ಎಲ್ರಿಗೂ ಬಟರ್ ಫ್ರೂಟ್ ಅಂದರೆ ಭಾಳ ಇಷ್ಟ. ಇದ್ರದ್ದು ಮಿಲ್ಕ್ ಶೇಕ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮ್ಮನೇನಾ? ಒಂದೊಂದು ಹಣ್ಣು ಒಂದು ಅರ್ಧ kg 3/4 kg ಕೂಡ ಹೋಗುತ್ತೆ. ಒಂದು ಸರ್ತಿ ನನಗೆ ಜ್ಯೂಸ್ ಅಂಗಡಿಗೆ ಹೋದಾಗ ಇತ್ತು, ನಾನು ಕೇಳಿದೆ ಹಣ್ಣು ಕೊಡ್ತೀರಾ ಕೊಡಿ ಅಂತ. 20 ರೂಪಾಯಿ ಒಂದು ಹಣ್ಣು ಅಂತ ಅಂದರು. ಆವಾಗ ನಾವು 2007 ಡೆಲ್ಲಿಗೆ ಹೋಗ್ತಾಯಿದ್ವಿ. ಆವಾಗ ಒಂದು ಹಣ್ಣು ಇಸ್ಕೊಂಡಿದ್ದೆ. ಹಣ್ಣಾಗಿತ್ತು. ನಾವು ಬೆಂಗಳೂರಿಂದ ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಹಣ್ಣಾಗ ನಾನು ಕಟ್ ಮಾಡಿ ಸಕ್ಕರೆ ಹಾಕಿದಿಗೆ ಅರ್ಧ ನನ್ನ ಹಸ್ಬೆಂಡಿಗೆ ಕೊಟ್ಟೆ, ನಾನು ಅರ್ಧ ತೊಗೊಂಡೆ. ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ನಮ್ಗೆ ಅದು ತಿಂದುಬಿಟ್ಟು ಹೊಟ್ಟೆನೇ ತುಂಬೋಯ್ತು. ನಾವು ರಾತ್ರಿ ಊಟನೇ ಮಾಡಲಿಲ್ಲ. ಹಾಗಾಗಿ ಅದರ ನೆನಪು ನೀವು ಲೆಕ್ಕ ಹಾಕ್ಕೊಳ್ಳಿ. ಒಂದು ಹಣ್ಣು ಅರ್ಧ kg 3/4 kg ಸಿಗುತ್ತೆ ಅಂತಂದರೆ ಅಷ್ಟು ದೊಡ್ಡದಾಗಿ ಕೂಡ ಕೆಲವು ಹಣ್ಣುಗಳು ಬೆಳೆಯುತ್ತೆ ಬಟರ್ ಫ್ರೂಟ್ದು. ಇನ್ನು ಪುಟ್ಟದಾಗಿರುತ್ತೆ. ಯಾವುದೋ ಫಂಕ್ಷನ್ನಲ್ಲಿದ್ದಾಗ ತಂದು ಆ ಥರ ಸಕ್ಕರೆ ಹಾಕಿ ಕೊಟ್ಟರೆ ಅದು ಒಂಥರ ತುಂಬ ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ ಒಳಗಡೆ ಎಲ್ಲ ಹಣ್ಣುಗಳಿದೆ, ನೋಡಲಿಕ್ಕೆ ಖುಷಿ ಅನಿಸುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ಹಣ್ಣು. ಆಮೇಲೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಅಂತಾರೆ. ಬಟ್ ನಾನು ಕಾಯಿದ್ದಾಗೆಲ್ಲ ಅದ್ರ ಪಲ್ಯಗಳೆಲ್ಲ ಮಾಡಿದ್ದೆ, ಬಟ್ ಅದೇನು ಅಷ್ಟೇನು ಚೆನ್ನಾಗಿರ್ತಾ ಇರಲಿಲ್ಲ. ಕೆಲವರೆಲ್ಲ ಹೇಳ್ತಾಯಿದ್ರು ಚೆನ್ನಾಗಿರುತ್ತೆ ಅಂತ. ಈಗೆಲ್ಲ ಕೆಲವೆಲ್ಲ ಸಲಾಡ್ಸ್ ಎಲ್ಲ ಮಾಡ್ತಾರೆ, ಅದೆಲ್ಲ ಉಪ್ಪು ಖಾರ ಎಲ್ಲ ಹಾಕಿ ಮಾಡ್ತಾರೆ, ಚೆನ್ನಾಗಿರುತ್ತೆ ಅಂತಾರೆ. ನೋಡಬೇಕು ಯಾವ ಥರ ಇರುತ್ತೆ ಅಂತ. ಹಾಗಾಗಿ ಈ ಮರ ನೋಡ್ತಾಯಿದ್ರೆ ಖುಷಿಯಾಗುತ್ತೆ. ನನಗೂ ಆಸೆ ಇದೆ ನಮ್ಮ ತೋಟದಲ್ಲಿ ಹಾಕಬೇಕು ಅಂತ. ಬಟ್ ದೇವರು ಯಾವಾಗ ಕರುಣಿಸ್ತಾರೋ ನೋಡಬೇಕು. ಅವಾಗ ಎಲ್ಲ ಥರ ಫ್ರೂಟ್ಸು ಹಾಕೋಣ ಅಂತ ಆಸೆ ಪಟ್ಕೊಂಡಿದ್ದೀನಿ. ಇವಾಗಂತೂ ಆಗಲ್ಲ, ಮುಂದಿನ ವರ್ಷ ಆದರೂ ನೋಡಿ ಮಾಡಬೇಕು. ಆ ಆಸೆನ ನಾನು ಪೂರೈಸ್ಕೋಬೇಕು ಅಂತ ಅಂದ್ಕೊಳ್ತೀನಿ. ಚೆನ್ನಾಗಿವೆ ನೋಡಲಿಕ್ಕೆ. ನೋಡಿ ಇದು ಎಲ್ಲ ತುಂಬ ಚೆನ್ನಾಗಿ ಚಿಕ್ಕರಿದೆ, ನೋಡಲಿಕ್ಕೆ ಖುಷಿ ಅನ್ನಿಸ್ತಾ ಇದೆ. ಚೆನ್ನಾಗಿದೆ, ನೋಡೋಣ. ನಾಳೆ ಅಂತೂ ಮನೆಯವ್ರನ್ನ ಕೇಳಿ ತೊಗೊಂಡು ಹೋಗಬೇಕು. ನೋಡೋಣ, ನಾನು ಕೇಳ್ತೀನಿ, ಕೊಟ್ಟರೆ ಸಂತೋಷ. ಕೊಡ್ತಾರೆ, ಯಾರು ಕೊಡಲ್ಲ ಅಂತ ಹೇಳೋರು ಯಾರೂ ಇಲ್ಲ, ಕೊಡ್ತಾರೆ. ಆವಾಗ ತೊಗೊಂಡು ಹೋಗೋದು. ಚೆನ್ನಾಗಿದೆ.